ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಕನ್ನಡ ಲಾಗ್ಸ್ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಹಬ್ಬ ಇದೆ, ಊರ ಹಬ್ಬ ಮಾಡ್ತಾರಲ್ಲ, ಆ ಹಬ್ಬ ಇದೆ. ಹಾಗಾಗಿ ಎಲ್ಲರೂ ರೆಡಿಯಾಗಿ ಈಗ ಊರಿಗೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ನೋಡಿ, ಇಲ್ಲಿ ಶ್ಯಾಮ ಆಟ ಆಡ್ತಾ ಇದ್ದಾನೆ. ಅವನು ಫುಲ್ಲು ಖುಷಿ ಊರಿಗೆ ಹೋಗೋಕ್ಕೆ. ಇಲ್ಲೊಬ್ಬೊಬ್ಬರೇ ಇರ್ತೀವಲ್ವ, ಊರಿಗೆ ಹೋದಾಗ ಎಲ್ಲರೂ ಒಟ್ಟಿಗೆ ಚೆನ್ನಾಗಿರ್ಬೋದಲ್ವ. ಹಾಗಾಗಿ ಊರಿಗೆ ಹೋದಾಗ ನನಗಂತೂ ತುಂಬಾ ಖುಷಿ. ಹಸ್ಬೆಂಡು ಕಾರೆಲ್ಲ ಒರೆಸ್ತಾ ಇದ್ದಾರೆ. ಈಗ ಊರಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನರಿ. ಖುಷಿಯಾಗುತ್ತೆ ನೋಡೋಕ್ಕೆ ಅಲ್ವಾ. ಅಲ್ಲಿ ನೋಡಿ, ಎಷ್ಟು ಒಂಥರ ಫುಲ್ಲು ಕೂಲಾಗಿತ್ತು ವೆದರು. ತುಂಬ ಚೆನ್ನಾಗಿದೆ. ಎಲ್ಲರೂ ಕೂತ್ಕೊಂಡು ಹಂಗೆ ಸ್ವಲ್ಪ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ನನ್ನ ತಂಗಿ ನಗ್ತಾ ಇದ್ದಾಳೆ. ಊರಿಗೆ ಹೋಗಿ ಅಜ್ಜಿನ ಮೀಟ್ ಮಾಡಬೇಕು, ಎಲ್ಲರೂ ಮೀಟ್ ಮಾಡಬೇಕು. ಇನ್ನೂ ತಿಂಡಿ ತಿಂದಿಲ್ಲ. ಇಲ್ಲೇ ಆಂದಿವೆ ತಿಂಡಿ ತಿನ್ಕೋತಾ ಇದ್ದೀವಿ. ನಾನು ದೋಸೆ ತೊಗೊಂಡಿದ್ದೆ, ನನ್ನ ಮಗನೂ ದೋಸೆ, ತಂಗಿನೂ ದೋಸೆ ತೊಗೊಂಡಿದ್ಲು. ನನ್ನ ಹಸ್ಬೆಂಡು ನಾನು ಪಲಾವ್ ಟ್ರೈ ಮಾಡ್ತೀನಿ ಅಂತ ಪಲಾವ್ ಟ್ರೈ ಮಾಡ್ತಾಯಿದ್ರು. ಅವರು ನಮ್ಮ ಭಾವ ಪಲಾವ್ ತಿನ್ಕೊಂಡು ಹೋಗಿ ಈಗ ಅಜ್ಜಿನ ಮೀಟ್ ಆದ್ವಿ. ಅವ್ರು ನೋಡಿ ಎಷ್ಟು ಖುಷಿ, ಅಳ್ತಾ ಇದ್ದಾರೆ. ಫುಲ್ ಖುಷಿ ಆಯಿತು. ಈಗ ಲಗೇಜೆಲ್ಲ ಇಡಬೇಕಲ್ವ, ಅಜ್ಜಿ ಹತ್ರ ಕೀ ಇಸ್ಕೊತಾ ಇದ್ದೆ. ಅವರು ಒಂದು ರೂಮ್ದು ಕೀ ಎಲ್ಲ ಹಾಕಿ ಒಂದು ಬೀರು ಕೀ ಹಾಕಿರ್ತಾರೆ, ಹಳೆ ಕಾಲದವ್ರಲ್ವ, ಆ ಥರನೇ ಅವರು ಎಲ್ಲ ಲಾಕ್ ಮಾಡಿರ್ತಾರೆ. ಈಗ ಬೀಗ ತೆಗಿತಾ ಇದ್ವಿ ರೂಮಲ್ಲಿ ಲಗೇಜೆಲ್ಲ ಇಡಲಿಕ್ಕೆ. ಒಂಥರ ನಗು ಹಂಗೆ ಅಜ್ಜಿ ಏನೋ ಹೇಳ್ತಾಯಿದ್ರು, ನಾನು ರೇಗಿಸ್ಕೊಂಡು ನಗ್ತಾ ಇದ್ವಿ. ಖುಷಿ ಆಗ್ತಾಯಿದೆ. ಊರಿಗೆ ಬಂದು ಎಷ್ಟು ಖುಷಿ ಅಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು. ಅಜ್ಜಿ ಬೀರೂ ಲಾಕ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಗ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ತಮ್ಮನೂ ಬಂದ ಊರಿಗೆ ಬಂದ. ಅವನು ಹಂಗೆ ಏನೋ ರೇಗಿಸ್ತಾ ಇದ್ದ. ಅಜ್ಜಿ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಈಗ ಮಾವನ ಮನೆಗೆ ಹೋಗ್ಬಿಟ್ಟು ಮಾವಿನಕಾಯಿ ಇತ್ತು ಅವ್ರ ತೋಟದ್ದು, ತಿನ್ಕೊಂಡು ಈಗ ನೈಟು ಪೂಜೆ ಕುಣಿತ ಎಲ್ಲ ಇರುತ್ತೆ ಅಲ್ವಾ, ಪೂಜೆ ಕುಣಿತ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. ಎಲ್ಲ ಪೂಜೆ ಕುಣಿತ ಎಲ್ಲ ನೋಡಿ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ನೈಟ್ ಹೊತ್ತು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ಮಾಮೂಲಿ ಮನೆ ಹತ್ರ ಎಲ್ಲ ಮೆರವಣಿಗೆ ಬರ್ತಾರೆ, ದೇವ್ರ ಮೆರವಣಿಗೆ. ಮನೆಯಿಂದ ಎಲ್ಲ ಆರತಿ ಮಾಡಿ ಪೂಜೆ ಮಾಡಿ ಕೊಡ್ತೀವಿ. ನೈಟ್ ಅದು ನಡೀತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ಟ್ರಗಲ್ ಅದು ಮಾಡಲಿಕ್ಕೆ. ಖುಷಿ ಆಯಿತು ನಮಗಂತೂ ನೋಡಿ. ನನಗಂತೂ ಫುಲ್ಲು ಖುಷಿ. ಅದನ್ನು ನೋಡಲಿಕ್ಕೆ ಖುಷಿ ಆಗ್ತಾಯಿತ್ತು ತುಂಬ. ಮತ್ತು ಕಣ್ಣಲ್ಲಿ ಒಂಥರ ನೀರು ಬರ್ತಾಯಿತ್ತು, ಏನಕ್ಕೂ ಗೊತ್ತಿಲ್ಲ ನನಗೆ. ಅಲ್ಲಿ ನೋಡಿ ಎಷ್ಟು ಪಾಪ ಇದು ಮಾಡ್ತಾಯಿದ್ದಾರೆ. ದೇವ್ರು ಇದ್ದಾರೆ ಅನ್ನೋಕ್ಕೆ ಇದೇ ಒಂದು ಕಾರಣ ನೋಡಿ. ಅವರು ಎಷ್ಟು ಹೆಂಗೆ ಹತ್ತಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ದೇವರೆಲ್ಲರಿಗೂ ಕಾಪಾಡಲಿ. ಈ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ, ಪಾರ್ಟ್ 2 ಆಗುತ್ತೆ, ಯಾಕಂದರೆ ಲಾಂಗ್ ಆಗುತ್ತೆ ವಿಡಿಯೋ.